Hello everyone, welcome back to the channel. ಸೊ ಇಬ್ರು ಪೇರೆಂಟ್ಸ್ ಸೇಮ್ ಇನ್ಕಮ್ ಸೇಮ್ ಸಿಟಿ, ಅವರ ಮಗಳು ಏಜ್ ಕೂಡ ಸೇಮ್. ಆದ್ರೆ ಒಂದೇ ಒಂದು ಡಿಸಿಷನ್ ರಮೇಶ್ ಮತ್ತು ಸುರೇಶ್ನ ಲೈಫ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ತು. ರಮೇಶ್ ಏನು ಪ್ಲಾನಿಂಗ್ ಮಾಡ್ದೇನೆ ಅವಾಗ ಸ್ವಲ್ಪ ಸೇವಿಂಗ್ ಮಾಡ್ತಿದ್ದ, ಮತ್ತೆ ಏನಾದ್ರೂ ಕಾರಣದಿಂದ ಅದನ್ನ ಖರ್ಚು ಮಾಡ್ತಿದ್ದ. ಸೊ ಮಗಳು ದೊಡ್ಡವಳಾದಾಗ ಹೈಯರ್ ಎಜುಕೇಶನ್ಗಾಗ್ಲಿ ಮ್ಯಾರೇಜ್ಗಾಗ್ಲಿ ಯಾವುದೇ ತರಹದ ದುಡ್ಡಿಲ್ಲ. ಅದಕ್ಕೆ ಎಜುಕೇಶನ್ ಲೋನ್, ಪರ್ಸನಲ್ ಲೋನ್ ಈ ತರ ಎಲ್ಲ 10-20 ಲಕ್ಷ ಲೋನ್ ಮಾಡಿಕೊಂಡು ಫುಲ್ಲು ಆ ಲೋನು EMI ಸ್ಟ್ರೆಸ್ಸಲ್ಲಿ ಇರ್ತಾನೆ. ಅದೇ ಸುರೇಶ್ ಪ್ರತಿ ತಿಂಗಳು 5-5 ಸಾವಿರ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಸೊ ಮಗಳು 21 ಏಜ್ ಬಂದಾಗ ಆಲ್ಮೋಸ್ಟ್ 27 ಲಕ್ಷ ಕಾರ್ಪಸ್ ಆಗಿರುತ್ತೆ. ಅದರಲ್ಲೇ ಹೈಯರ್ ಎಜುಕೇಷನ್ನು ಒಳ್ಳೆ ಕಾಲೇಜಲ್ಲಿ ಮಾಡಿಸ್ತಾನೆ. ಹಾಗೆ ಲೋನ್ ತಗೊಳ್ದಾನೆ ಮಗಳ ಮ್ಯಾರೇಜ್ ಕೂಡ ಒಂದು ಒಳ್ಳೆ ರೀತಿಲಿ ಮಾಡ್ತಾನೆ. ಯಾವುದೇ ಥರದ ಲೋನ್ಸ್ ಇರಲ್ಲ. ಸೊ ಆರಾಮಾಗಿ ಏನು ಪ್ರೆಷರ್ ಇಲ್ದೇ ಪೀಸ್ಫುಲ್ ಆಗಿರ್ತಾರೆ. ಅದೇ ರಮೇಶ್ ತುಂಬಾ ಲೋನು ಪ್ರೆಷರ್ ಇಂದ ಆ EMI ಎಲ್ಲ ಕಟ್ಕೊಂಡು ಜೀವನನೇ ಸಾಕು ಅನ್ಸಿರುತ್ತೆ. ಸೊ ಈ ತರ ಒಂದು ಸಿಂಪಲ್ ಡಿಸಿಷನ್ ತಗೊಂಡು ಇಡೀ ಲೈಫ್ನೇ ಚೇಂಜ್ ಮಾಡ್ಕೋಬಹುದು. ಸೊ ಆ ರೀತಿ ಏನಾದ್ರು ನೀವು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಸೊ ಇದರಲ್ಲಿ ನಾನು ಸುಕನ್ಯಾ ಸಮೃದ್ಧಿ ಯೋಜನಾ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವು ಸುಕನ್ಯಾ ಸಮೃದ್ಧಿ ಯೋಜನಾ ಅಂದರೆ ಏನು, ಹೇಗೆ ಅಕೌಂಟ್ ಓಪನ್ ಮಾಡೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಯಾವಾಗೆಲ್ಲ ಮನಿನ ವಿತ್ಡ್ರಾ ಮಾಡ್ಕೋಬಹುದು, ಈ ಅಕೌಂಟ್ ಓಪನ್ ಮಾಡೋಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಏನು ಅಂದರೆ ಇದು ಗವರ್ನಮೆಂಟ್ ಆಫ್ ಇಂಡಿಯಾದು ಒಂದು ಸ್ಕೀಮ್. ಈ ಸ್ಕೀಮ್ ಬೇಟಿ ಬಚಾವೋ ಬೇಟಿ ಪಡಾವೋ ಇನಿಷಿಯೇಟಿವ್ ಅಂಡರಲ್ಲಿ ಬರುತ್ತೆ. ಇದು ಏನಂದ್ರೆ ಒಂದು ಗರ್ಲ್ ಚೈಲ್ಡ್ ನ ಎಜುಕೇಶನ್ ಮತ್ತು ಮ್ಯಾರೇಜ್ಗೆ ಫೋಕಸ್ ಮಾಡುವಂತ ಫಂಡ್. ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ಯಾರ ಅಕೌಂಟ್ ನ ಓಪನ್ ಮಾಡಬಹುದು ಅಂದ್ರೆ, ಸೊ ಹೆಣ್ಮಗುದು ಏಜ್ 10 ಕೆಳಗಿದ್ರೆ ಈ ಅಕೌಂಟ್ ನ ಓಪನ್ ಮಾಡಬಹುದು. ಈ ಅಕೌಂಟ್ ನ ಯಾರು ಓಪನ್ ಮಾಡಿಸಬಹುದು ಅಂದ್ರೆ ಅವರ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಓಪನ್ ಮಾಡಬಹುದು. ಒಂದು ಮಗುಗೆ ಜಾಸ್ತಿ ಅಕೌಂಟ್ ನ ಓಪನ್ ಮಾಡಬಹುದಾ? ಇಲ್ಲ, ಒಂದು ಮಗುಗೆ ಒಂದೇ ಅಕೌಂಟ್ ಓಪನ್ ಮಾಡೋಕ್ಕಾಗೋದು. ನೀವು ಬೇರೆ ಬೇರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು 2-3 ಅಕೌಂಟ್ ನ ಓಪನ್ ಮಾಡೋಕ್ಕಾಗಲ್ಲ. ಒಂದು ಮಗುಗೆ ಒಂದೇ ಅಕೌಂಟ್. ಸೊ ಒಂದು ಫ್ಯಾಮಿಲಿಗೆ ಎಷ್ಟು ಅಕೌಂಟ್ ಮಾಡ್ಬೋದು ಅಂದರೆ 2. ಏನಾದರೂ ಎಕ್ಸೆಪ್ಷನ್ಸ್ ಇದೆ, ನಿಮ್ಗೇನಾದರೂ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ, ಟ್ರಿಪ್ಲೆಟ್ಸ್ ಹುಟ್ಟಿದ್ರೆ ಅಂಥ ಟೈಮಲ್ಲಿ ಆ್ಯಸ್ ಪರ್ ರೂಲ್ಸ್ ಮಾಡ್ಬೋದು. ಅಂದರೆ ಫಸ್ಟ್ನೇ ಸಲನೇ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಸೆಕೆಂಡ್ನೇ ಮಗುಗೆ ಮಾಡ್ಸೋಕ್ಕಾಗಲ್ಲ. ಆದರೆ ಫಸ್ಟ್ನೇ ಸಲ ಒಂದು ಮಗು ಹುಟ್ಟಿತು, ಸೆಕೆಂಡ್ನೇ ಸಲ ಏನಾದರೂ ಅವಳಿ ಜವಳಿ ಮಕ್ಕಳು ಹುಟ್ಟಿತು, ಸೊ 3 ಜನ ಅಂಥ ಟೈಮಲ್ಲಿ 3 ಜನಕ್ಕೂ ಮಾಡಿಸ್ಬೋದು. ಸೊ ಈ ರೀತಿ ಎಕ್ಸೆಪ್ಷನ್ಸ್ ಇರುತ್ತೆ. ಇನ್ನು ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನೋಡೋದಾದ್ರೆ, ನೀವು ಮಿನಿಮಮ್ 250 ರೂಪಾಯಿ ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದು 15 ವರ್ಷ ಇನ್ವೆಸ್ಟ್ಮೆಂಟ್ ಬೇಕು. ಇನ್ನು 6 ವರ್ಷ ಹಾಗೆ ಬಡ್ಡಿ ಬರುತ್ತೆ. ಸೊ 21 ವರ್ಷಕ್ಕೆ ಮೆಚ್ಯೂರಿಟಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ 1.5 ಲಕ್ಷನ ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನು ನಿಮ್ಮ ಇನ್ವೆಸ್ಟ್ಮೆಂಟ್ 50 ಮಲ್ಟಿಪಲಲ್ಲೇ ಇರಬೇಕು. ಅಂದರೆ 50 ರೂಪಾಯಿ, 100 ರೂಪಾಯಿ, 150 ಈ ಥರನೇ ಇನ್ವೆಸ್ಟ್ ಮಾಡಬೇಕು. 230, 240 ಈ ಥರ ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ 50ರದ್ದು ಮಲ್ಟಿಪಲ್ಸೇ ಆಗಿರಬೇಕು. ಇನ್ನು ಮೆಚುರಿಟಿ ನೋಡೋದಾದರೆ 21 ವರ್ಷಕ್ಕೆ. ಇನ್ನೇನಾದರೂ ನೀವು ಯಾವ್ದಾದ್ರು 1 ವರ್ಷ ಕಟ್ಟಲಿಲ್ಲ ಅಂತ ಅಂದರೆ ನೆಕ್ಸ್ಟ್ನೇ ವರ್ಷ 50 ರೂಪಾಯಿ ಪೆನಾಲ್ಟಿ ಜೊತೆಗೆ 250 ರೂಪಾಯಿ. ಸೊ ಹಿಂದಿನ ವರ್ಷದ್ದು 300 ರೂಪಾಯಿ, ಈಗ ಕಟ್ತಾ ಇರ್ತಿರಲ್ಲ ಪ್ರೆಸೆಂಟ್ ಇಯರ್ ಅದ್ರದ್ದು 250 ರೂಪಾಯಿನ ಕಟ್ಟಬೇಕಿರುತ್ತೆ. ಇನ್ನು ಕರೆಂಟ್ ಇಂಟ್ರೆಸ್ಟ್ ರೇಟ್ ಅಂದರೆ ಬಡ್ಡಿ ದರ ಎಷ್ಟಿದೆ ಅಂತ ನೋಡೋದಾದರೆ ಇದು ಕ್ವಾರ್ಟರ್ ಚೇಂಜ್ ಆಗ್ತಿರುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋ ಮಾಡಬೇಕಾದ್ರೆ 8.2% ಇದೆ. ಇದು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಚೇಂಜ್ ಆದಾಗ ನಿಮಗೆ ರಿಟರ್ನ್ಸ್ ಬರುತ್ತಲ್ಲ ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಜಾಸ್ತಿ ಕೂಡ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇನ್ನು ಟ್ಯಾಕ್ಸ್ ಏನಾದ್ರು ನೀವೇನಾದರೂ ಕೆಲಸ ಮಾಡ್ತಿದ್ರೆ ಇದರಲ್ಲಿ ಟ್ಯಾಕ್ಸ್ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ನೀವೇನಾದರೂ ಟ್ಯಾಕ್ಸ್ ಫೈಲ್ ಮಾಡ್ತಿದ್ರೆ ಇದರಲ್ಲಿ ಅಪ್ ಟು 1.5 ಲ್ಯಾಕ್ ಸೆಕ್ಷನ್ 80C ಅಲ್ಲಿ ಎಕ್ಸಾಮ್ಷನ್ ತಗೋಬಹುದು. ಇದರಿಂದ ಬರೋ ಇಂಟ್ರೆಸ್ಟ್ಗೂ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಹಾಗೆ ಮೆಚುರಿಟಿ ಟೈಮಲ್ಲಿ ಫುಲ್ ಅಮೌಂಟ್ ತಗೊಂತಿರಲ್ಲ, ಅದಕ್ಕೂ ಟ್ಯಾಕ್ಸ್ ಇರಲ್ಲ. ಸೊ ಎಲ್ಲ ಥರನೂ ಟ್ಯಾಕ್ಸ್ ಎಕ್ಸಾಮ್ಷನ್ಸ್ ಇರುತ್ತೆ. ಇನ್ನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಸದ್ಯಕ್ಕೆ 8.2% ಇಂಟ್ರೆಸ್ಟ್ ರೇಟ್ ಅಂತ ತಗೊಂಡಿದ್ದೀನಿ. ಮುಂದೆ ಚೇಂಜ್ ಆದರೂ ಆಗ್ಬೋದು, ಕಡಿಮೆ ಜಾಸ್ತಿ ಬೇಕಾದ್ರೂ ಆಗ್ಬೋದು. ಸೊ ಇಷ್ಟನ್ನ ಹಿಡ್ಕೊಂಡು ನೋಡಿದ್ರೆ ನೀವು ಏನಾದರೂ ವರ್ಷಕ್ಕೆ 12,000 ಅಂದರೆ ಪ್ರತಿ ತಿಂಗಳು 1,000 ಕಟ್ತಾ ಹೋದ್ರೆ ಅಪ್ರಾಕ್ಸಿಮೇಟ್ಲಿ ಅಟ್ ದ ಎಂಡ್ ನಿಮಗೆ 5.5 ಲಕ್ಷ ಸಿಗುತ್ತೆ. ಇನ್ನೇನಾದರೂ ಪ್ರತಿ ತಿಂಗಳು 5,000 ಅಂದರೆ ವರ್ಷಕ್ಕೆ 60,000 ಏನಾದರೂ ಮಾಡಿದರೆ 27 ಲಕ್ಷ. ಹಾಗೆ ಏನಾದರೂ ನೀವು ಪ್ರತಿ ತಿಂಗಳು 12,500 ಅಂದರೆ ಮ್ಯಾಕ್ಸಿಮಮ್ ಅಂದರೆ ವರ್ಷಕ್ಕೆ 1.5 ಲಕ್ಷ ಏನಾದ್ರು ಇನ್ವೆಸ್ಟ್ ಮಾಡಿದರೆ ಅಟ್ ದ ಲಾಸ್ಟ್ ನಿಮಗೆ 69 ಲಕ್ಷ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಮ ಮಗಳಿಗೆ ಬೆಸ್ಟ್ ಎಜುಕೇಷನ್ ಕೊಡಿಸ್ಬೋದು. ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಮದುವೆನೂ ಮಾಡಿಕೊಡ್ಬೋದು. ಹಾಗೆ ಇನ್ನು ಸೇವಿಂಗ್ಸ್ನ ಅವರಿಗೆ ಏನಾದ್ರು ಯೂಸ್ಫುಲ್ ಇದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ಇನ್ನು ಯಾವಾಗೆಲ್ಲ ಇದನ್ನ ವಿತ್ಡ್ರಾ ಮಾಡ್ಕೋಬೋದು ಅಂತ ನೋಡೋದಿದ್ರೆ, ಫಸ್ಟ್ ಆಫ್ ಆಲ್ ಎಜುಕೇಷನ್ಗೆ ಏನಾದ್ರು ಬೇಕಂದ್ರೆ ತಗೋಬೋದು. ಸೊ ಆ ಮಗು 18 ವರ್ಷ ಆದಾಗ ಅಥವಾ 10th ಪಾಸ್ ಆದರೆ ಯಾವುದು ಅರ್ಲಿಯರ್ ಇರುತ್ತೆ ನೀವು ಆವಾಗ
50% ಬ್ಯಾಲೆನ್ಸ್ನ ತಗೋಬಹುದು. ಅಂದರೆ ಎಕ್ಸಾಂಪಲ್ ಈಗಿಂದ ಶುರು ಮಾಡಿರ್ತೀರಾ, ಒಂದು 2035ಕ್ಕೆ ನಿಮ್ಮ ಮಗು 10th ಸ್ಟ್ಯಾಂಡರ್ಡ್ನ ಮುಗಿಸುತ್ತೆ. ಸೊ 11th 12th ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು ಅಂದರೆ ಜಾಸ್ತಿ ಫೀಸ್ ಎಲ್ಲ ಇರುತ್ತಲ್ಲ. ಸೊ 2034 ತನಕ ಎಷ್ಟು ಅಮೌಂಟ್ನ ಕಟ್ಟಿರ್ತೀರಾ ಅದರಲ್ಲಿ ಅರ್ಧ ಅಮೌಂಟ್ನ ನೀವು ಬಿಡಿಸ್ಕೊಂಡು ಎಜುಕೇಷನ್ಗೆ ಯೂಸ್ ಮಾಡ್ಕೋಬಹುದು. ಇನ್ನು ಯಾವಾಗ ಬಿಡಿಸ್ಕೋಬಹುದು ಅಂದರೆ ಏನಾದರೂ ಮ್ಯಾರೇಜ್ಗೆ ಬೇಕು ಅಂದರೆ, ಇದು ಯಾವಾಗ ಅಂದರೆ ಆ ಮಗುಗೆ 18 ವರ್ಷದ ಮೇಲೆ ಆಗಿರಲೇಬೇಕು. ಆವಾಗಲೂ ಕೂಡ ನೀವು 50% ಮೇಲೆ ತಗೋಬಹುದು. ಮದುವೆಗಿಂತ 1 ತಿಂಗಳು ಮುಂಚೆ ಅಥವಾ ಮದುವೆ ಆಗಿ 3 ತಿಂಗಳವರೆಗೂ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಅಲ್ಲಿ ತಗೊಂಡೋಗಿ ಹಣನ ತಗೋಬಹುದು. ಅದು ಬಿಟ್ಟರೆ 3ನೇ ರೂಲ್ ಏನಂದ್ರೆ ನೀವು ಮೆಚುರಿಟಿ ಟೈಮಲ್ಲಿ ತಗೋಬಹುದು. ಅಂದರೆ ಈಗ ಯಾವಾಗ ಇನ್ವೆಸ್ಟ್ ಮಾಡಿರ್ತೀರಾ ಅವಾಗಿಂದ 21 ಇಯರ್ಸ್ ಆಗ ಮೆಚುರಿಟಿ ಆಗುತ್ತೆ, ಆಗ ನೀವು ತಗೋಬಹುದು. ಆಗ 100% ವಿತ್ಡ್ರಾವಲ್ ಇರುತ್ತೆ, ಏನು 50% ಆ ಥರ ಏನಿರಲ್ಲ. ಸೊ ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಅವಾಗಿಂದ 21 ವರ್ಷ. ಇನ್ನು ಅದು ಬಿಟ್ಟರೆ ಏನಾದರೂ ಅಕೌಂಟ್ ಕ್ಲೋಸ್ ಲೈಕ್ ಪ್ರೀ ಮೆಚ್ಯೂರ್ ಅಕೌಂಟ್ ಕ್ಲೋಸ್ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಂಡೀಷನ್ಸ್ ಇದೆ. ಸೊ ಅಕೌಂಟ್ ಓಪನ್ ಮಾಡಿ 5 ವರ್ಷ ಆದಮೇಲೆ ಈ ಮಗುಗೆ ಏನಾದ್ರು ಲೈಫ್ ಥ್ರೆಟನಿಂಗ್ ಡಿಸೀಸ್ ಆಯಿತು ಅಂದರೆ ಆಗ ಈ ಅಕೌಂಟ್ನ ಕ್ಲೋಸ್ ಮಾಡಿ ಅಮೌಂಟ್ ತಗೊಂಡು ಹಾಸ್ಪಿಟಲ್ಗೆ ಎಲ್ಲ ಯೂಸ್ ಮಾಡ್ಬೋದು. ಹಾಗೆ ಏನಾದ್ರು ಡೆತ್ ಆಫ್ ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ಯಾರು ಡೆತ್ ಆದರೆ ಅವಾಗಲೂ ಅಕೌಂಟ್ನ ಕ್ಲೋಸ್ ಮಾಡಿಸ್ಬೋದು. ಅಥವಾ ಏನಾದ್ರು ಬೇರೆ ಕೇಸ್ಗಳಲ್ಲಿ ಲೈಕ್ ಅಥಾರಿಟೀಸ್ ಏನಾದರೂ ಅಪ್ರೂವ್ ಮಾಡಿದರೆ ಆಗಲೂ ಕೂಡ ಬಿಡಿಸ್ಕೋಬೋದು. ಹಾಗೆ ಏನಾದರೂ ಹುಡುಗಿ NRI ಆಗಿ ಕನ್ವರ್ಟ್ ಆದರೆ ಅಂದರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಸಿಟಿಸನ್ಶಿಪ್ ತಗೊಂಡ್ರೆ ಆವಾಗಲೂ ಕೂಡ ಅಕೌಂಟ್ನ ಕ್ಲೋಸ್ ಮಾಡಿಸ್ಬೋದು. ಇನ್ನು ಅಕೌಂಟ್ನ ಎಲ್ಲಿ ಓಪನ್ ಮಾಡಿಸೋದು ಅಂತ ನೋಡೋದಾದ್ರೆ ನೀವು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ನ ಓಪನ್ ಮಾಡ್ಬೋದು. ಅಥವಾ ಯಾವ್ದಾದ್ರು ಆಥರೈಸ್ಡ್ ಬ್ಯಾಂಕ್ ಅಂದರೆ ಲೈಕ್ ನಿಮ್ದೇನಾದ್ರು ಆಲ್ರೆಡಿ SBI ಕೆನರಾ ಬ್ಯಾಂಕಲ್ಲಿ ಅಕೌಂಟ್ಸ್ ಇದ್ರೆ ಅಲ್ಲೇ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗಳ ಹತ್ರ ಮಾತಾಡ್ಬಿಟ್ಟು ಈ SSY ಅಕೌಂಟ್ನ ನಿಮ್ಮ ಮಗಳಿಗೆ ಓಪನ್ ಮಾಡಿಸ್ಬೋದು. ಇನ್ನು ಅಕೌಂಟ್ ಓಪನ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಬರ್ತ್ ಸರ್ಟಿಫಿಕೇಟ್ ಬೇಕು, ಇನ್ನು ಪೇರೆಂಟ್ಸ್ದು ID ಪ್ರೂಫ್ ಆಧಾರ್ ಮತ್ತು ಪಾನ್ ಕಾರ್ಡ್ ಇದು ಬೇಕು, ಇನ್ನು ಅಡ್ರೆಸ್ ಪ್ರೂಫ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಿರುತ್ತೆ. ಇನ್ನು ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ ಲಾಭ ಮತ್ತು ದೋಷಗಳನ್ನ ನೋಡೋದಾದರೆ, ಪ್ರೋಸ್ ನೋಡೋದಾದರೆ ಇದು ಗವರ್ನಮೆಂಟ್ ಬ್ಯಾಕ್ಡ್ ಸ್ಕೀಮ್, ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡ್ತಿರೋದು. ಸೊ ಸೆಕ್ಯೂರ್ ಇರುತ್ತೆ, ಯಾವುದೇ ಥರದ ಹೆದರಿಕೆ ಏನಿಲ್ಲ. ಇನ್ನು ಗ್ಯಾರಂಟಿ ರಿಟರ್ನ್ಸ್ ಲೈಕ್ ಈಗ ನೀವು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದರೆ ಫ್ಲಕ್ಚುಯೇಷನ್ಸ್ ಆಗಿರುತ್ತೆ, ಅದು ಗ್ಯಾರಂಟಿ ಇರಲ್ಲ. ಬಟ್ ಇಲ್ಲಿ ಇಷ್ಟು % ಅಂದರೆ ಅಷ್ಟು % ಬರ್ತಾನೆ ಇರುತ್ತೆ. ಇನ್ನು ಟ್ಯಾಕ್ಸ್ ಫೀ ಮತ್ತು ಯಾವುದೇ ಥರದ ಮಾರ್ಕೆಟ್ ರಿಸ್ಕ್ ಇರಲ್ಲ. ಇನ್ನು ಕಾನ್ಸ್ ಏನು ನೋಡೋದಾದರೆ ಇದು ಲಾಂಗ್ ಲಾಕ್-ಇನ್ ಪೀರಿಯಡ್. ಸೊ 21 ವರ್ಷದವರೆಗೂ ನೀವು ಕಂಪ್ಲೀಟ್ ಅಮೌಂಟ್ನ ಬಿಡಿಸ್ಕೊಳಕ್ಕಾಗಲ್ಲ. ವಿತ್ಡ್ರಾ ಮಾಡ್ಕೊಳಕ್ಕೆ ಕೂಡ ಫ್ಲೆಕ್ಸಿಬಿಲಿಟಿ ಇಲ್ಲ. ಇದು ಕಾನ್ಸ್ ಆದರೂ ಕೂಡ ಒಂಥರ ಅಟ್ ದ ಎಂಡ್ ಇದು ಒಳ್ಳೆಯದೇ ಆಗುತ್ತೆ. ಯಾಕೆಂದರೆ ಆವಾಗ ಸ್ಟ್ರೆಸ್ ಇರಲ್ಲ, ಎಲ್ಲದನ್ನೂ ಸಾಲ ತಗೊಂಡೇ ಆರಾಮಾಗಿ ಮಾಡಿಬಿಟ್ಟು ಪೀಸ್ ಆಗಿರ್ಬೋದು. ಇನ್ನು ಕಂಪ್ಯಾರಿಸನ್ ನೋಡೋದಾದರೆ SSY ಮತ್ತು ಮ್ಯೂಚುವಲ್ ಫಂಡ್ ಗೋಲ್ಡ್ಗೆಲ್ಲ ನೋಡೋದಾದರೆ ಇದರಲ್ಲಿ ಸೇಫ್ಟಿ ಇದೆ. ಇನ್ನು ಮ್ಯೂಚುವಲ್ ಫಂಡಲ್ಲೆಲ್ಲ ಮಾರ್ಕೆಟ್ ರಿಸ್ಕ್ ಇರುತ್ತೆ. ಇನ್ನು ಗೋಲ್ಡ್ ಕೂಡ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ, ಕಡಿಮೆ ಜಾಸ್ತಿ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿಡ್ ರಿಟರ್ನ್ಸ್ ಸಿಗುತ್ತೆ. ರಿಟರ್ನ್ಸ್ ಕೂಡ ಅಷ್ಟೇ, ಮ್ಯೂಚುವಲ್ ಫಂಡ್ಸ್ ಎಲ್ಲ ಮಾರ್ಕೆಟ್ ಬೇಸ್ಡು, ಇದು ಕೂಡ ನೋ ಫಿಕ್ಸ್ಡ್ ರಿಟರ್ನ್ಸ್, ಹೆಂಗೆ ಏರುಪೇರು ಆಗ್ತಿರುತ್ತೆ ಹಂಗಾಗುತ್ತೆ. ಇನ್ನು ಟ್ಯಾಕ್ಸ್ ಬೆನಿಫಿಟ್ ನೋಡೋದಾದರೆ SSY ಟ್ಯಾಕ್ಸ್ ಫ್ರೀ, ಇನ್ನು ಮ್ಯೂಚುವಲ್ ಫಂಡ್ಗೆ ಟ್ಯಾಕ್ಸ್ ಕಟ್ಟಬೇಕಿರುತ್ತೆ ಕ್ಯಾಪಿಟಲ್ ಗೇನ್ಸ್ಗೆ, ಇನ್ನು ಗೋಲ್ಡ್ಗೂ ಕೂಡ ಏನಾದರೂ ಟ್ಯಾಕ್ಸ್ ಕಟ್ಟಬೇಕಿರುತ್ತೆ. ಬಟ್ ಇದಕ್ಕೆ ಯಾವುದೇ ಥರದ ಟ್ಯಾಕ್ಸ್ ಕಟ್ಟೋ ಆಗಿರಲ್ಲ, ನಿಮಗೆ ಒಂದು ಫಿಕ್ಸ್ಡ್ ರಿಟರ್ನ್ ಬರುತ್ತೆ. ಇನ್ನು ಕಾಮನ್ ಮಿಸ್ಟೇಕ್ಸು ಏನೇನಂದರೆ ಲೈಕ್ ಯೂಶ್ವಲಿ ತುಂಬ ಜನ ತುಂಬ ಕಡಿಮೆ ಅಮೌಂಟ್ ಹಾಕ್ತಾರೆ. ಲೈಕ್ ಸುಮ್ಮನೆ 250 ರೂಪಾಯಿ, ಲೈಕ್ ವರ್ಷಕ್ಕೆ ಮಿನಿಮಮ್ ಅಂದರೆ 250 ಅಲ್ಲ, ಬರೀ 250 ಈ ಥರ ಎಲ್ಲ ಹಾಕಿದರೆ ಅಟ್ ಲಾಸ್ಟ್ ನಿಮಗೆ ಒಂದು 10,000 ಈ ಥರ ಸಿಗುತ್ತೆ. ಸೊ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಿ. ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಡೋಕ್ಕಿಂತ ಇಲ್ಲಿಟ್ರೆ ಬೆಟರ್ ರಿಟರ್ನ್ ಸಿಗುತ್ತೆ. ಸೊ ಹೆಂಗಿದ್ರು ನೀವು ಸೇವ್ ಮಾಡಲೇಬೇಕಿರುತ್ತೆ ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ. ಅದನ್ನ ಅಲ್ಲೆಲ್ಲೋ ಸೇವ್ ಮಾಡಿ ಯಾವಾಗ ಬೇಕೋ ಖರ್ಚು ಮಾಡೋದ್ರ ಬದಲು ಇಲ್ಲಿ ಹಾಕಿದರೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಇನ್ನು 15 ವರ್ಷದಲ್ಲಿ ಲೈಕ್ ಮಧ್ಯದಲ್ಲಿ ಡೆಪಾಸಿಟ್ ಮಾಡ್ದೇನೆ ಇರೋದು, ಈ ಥರ ಎಲ್ಲ ತಪ್ಪು ಮಾಡಬೇಡಿ. ಪ್ರತಿ ವರ್ಷವೂ ಕಟ್ತಾ ಹೋಗಿ. ನೀವೇನಾದ್ರು ಡೆಪಾಸಿಟ್ ಮಾಡಲಿಲ್ಲ ಅಂದರೆ ಪೆನಾಲ್ಟೀಸ್ ಎಲ್ಲ ಬೀಳುತ್ತೆ. ಸದ್ಯಕ್ಕೆ 50 ರೂಪಾಯಿ ಪೆನಾಲ್ಟಿ ಇದೆ, ಮುಂದೆ ಜಾಸ್ತಿ ಆದರೂ ಆಗ್ಬೋದು. ಪ್ಲಾನಿಂಗ್ ಇಲ್ದೇ ಸುಮ್ಮನೆ 50% ಅಮೌಂಟ್ನೆಲ್ಲ ತೆಗಿಯೋಕೆ ಹೋಗಬೇಡಿ. ಯಾಕೆಂದರೆ ಇದಕ್ಕೆ ಆಲ್ಮೋಸ್ಟ್ 8.1%, 8.2% ಎಲ್ಲ ಬಡ್ಡಿ ಬರ್ತಾ ಇರುತ್ತೆ. ಸೊ ಅದನ್ನ ಅಲ್ಲಿಟ್ಟಷ್ಟು ನಿಮಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಅದಕ್ಕೋಸ್ಕರ ಸುಮ್ಮನೆ 50% ಎಲ್ಲ ತೆಗಿಯೋಕೆ ಹೋಗಬೇಡಿ. ತುಂಬ ಅವಶ್ಯಕತೆ ಇದ್ದಾಗ ಅಷ್ಟೇ ತೆಗೀರಿ. ಇನ್ನು ಎಜುಕೇಷನ್ ಲೋನ್ನ ತಗೊಂಡ್ರೂ ಬೆಟರೇ ಅಂಥ ಟೈಮಲ್ಲಿ, ಯಾಕೆಂದರೆ ಎಜುಕೇಷನ್ ಲೋನ್ದು ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಇದ್ರದ್ದು ಜಾಸ್ತಿ ರಿಟರ್ನ್ಸ್ ಬರ್ತಿರುತ್ತೆ. ಸೊ ಲಾಸ್ಟ್ಗೆ ಒಂದೇ ಸಲ ಎಲ್ಲನೂ ಕಟ್ಟಿ ಕ್ಲೋಸ್ ಮಾಡ್ಬೋದು. ಇನ್ನು ಇಂಟ್ರೆಸ್ಟ್ ರೇಟ್ ಅವಾಗವಾಗ ಚೇಂಜ್ ಆಗ್ತಿರುತ್ತೆ, ನೀವು ಬ್ಯಾಂಕಲ್ಲಿ ಹೋಗಿ ಅವಾಗವಾಗ ಟ್ರ್ಯಾಕ್ ಮಾಡ್ತಾ ಇರಬೇಕು. ಇನ್ನು ಕಾಂಟ್ರಿಬ್ಯೂಷನ್ನ ಲೈಕ್ 15 ವರ್ಷದವರೆಗೂ ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ಮಾಡ್ತಾ ಇರಿ, ಮಧ್ಯದಲ್ಲೇ ಸ್ಟಾಪ್ ಮಾಡೋಕೆ ಹೋಗಬೇಡಿ. ಇನ್ನು ನೀವೇನಾದರೂ ಇದಕ್ಕೆ
ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಪ್ರತಿ ತಿಂಗಳು 1ರಿಂದ 6ನೇ ತಾರೀಕು ಒಳಗೆ ಕಟ್ಟಕ್ಕೆ ಟ್ರೈ ಮಾಡಿ. ಲೈಕ್ 5ನೇ ತಾರೀಕು ಅಥವಾ 6ನೇ ತಾರೀಕು ಆದಮೇಲೆ ಇದಕ್ಕೆ ಇಂಟ್ರೆಸ್ಟ್ ಹಾಕಲ್ಲ, ಲೈಕ್ ಅದನ್ನ ನೆಕ್ಸ್ಟ್ ಮಂತಿಗೆ ಇದು ಮಾಡ್ತಾರೆ. ಇದು ತುಂಬ ನೆಗ್ಲಿಜಿಬಲ್ ಅಮೌಂಟೇ, ಬಟ್ ಆದರೂ ಕೂಡ ಅಷ್ಟು ಚೇಂಜಸ್ ಆಗಲ್ಲ. ಬಟ್ ಅದನ್ನ ನೀವು ಪ್ರತಿ ತಿಂಗಳು ಅದೇ ಮಿಸ್ಟೇಕ್ ಮಾಡಿದರೆ ಅದು ದೊಡ್ಡದಾಗುತ್ತೆ. ಸೊ ಪ್ರತಿ ತಿಂಗಳು 1ರಿಂದ 5ರೊಳಗೆ ಕಟ್ಟಿದರೆ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟೇ ಫುಲ್ 15 ವರ್ಷಕ್ಕೂ ನೋಡಿದಾಗ ಅದು ದೊಡ್ಡ ಅಮೌಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನು ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ, ನಿಮ್ಮ ಮಗು ಏನಾದರೂ 5-6 ವರ್ಷದಕ್ಕಿಂತ ಕಡಿಮೆ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ. ಯೂಶ್ವಲಿ ಲೈಕ್ ಹೆಣ್ಮಗುದು ಮದುವೆ ಮಾಡಿಸೋದು ಲೈಕ್ 25-26 ವರ್ಷಕ್ಕೆ ಆ ಥರ ಮಾಡ್ತಾರೆ. ನೀವೇನಾದ್ರು 9 ವರ್ಷ 10 ವರ್ಷದಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದರೆ ಆ ಮಗುದು 31 ವರ್ಷ ಆದಾಗ ಮೆಚ್ಯೂರಿಟಿ ಆಗುತ್ತೆ ಇದ್ರದ್ದು. ಅದಕ್ಕೆ ಲೈಕ್ ಯೂಸ್ಫುಲ್ ಆಗಲ್ಲ. ಅದಕ್ಕೆ ಬೇರೆ ಥರ ಸ್ಕೀಮ್ಸ್ ಇದೆ ಲೈಕ್ PPF ಆ ಥರ ಎಲ್ಲ. ಅದನ್ನ ಚೂಸ್ ಮಾಡಿ. ಏನಾದ್ರು ಮಗು ಏಜ್ 5ರಿಂದ ಒಳಗಿದ್ರೆ ಇದನ್ನ ಚೂಸ್ ಮಾಡಿ. ಇನ್ನು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಮಾಡ್ತಿದ್ರೆ ಅವ್ರಿಗೂ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇನ್ನು ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ ಅವ್ರಿಗೆ ಇದು ಬೆಸ್ಟ್, ಯಾಕೆಂದರೆ ಇದು ಸೇಫ್ ರಿಟರ್ನ್ಸ್ ಆ್ಯಂಡ್ ಫಿಕ್ಸ್ಡ್ ರಿಟರ್ನ್ಸ್ ಕೊಡುತ್ತೆ. ಈಗ ಸ್ವಲ್ಪ ಜನ ಅಗ್ರೆಸಿವ್ ಆಗಿ ರಿಟರ್ನ್ಸ್ ಬೇಕು ಅಂತ ಅಂದರೆ ಅವರು ಮ್ಯೂಚುವಲ್ ಫಂಡ್ಸ್ ಈ ಥರ ಇದಕ್ಕೆಲ್ಲ ಹೋಗ್ಬೋದು. ಬಟ್ ಸೇಫ್ ಮ್ಯೂಚುವಲ್ ಫಂಡ್ಸು ಈ ಮಾರ್ಕೆಟ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದರೆ ಇದನ್ನ ಚೂಸ್ ಮಾಡಿ. ಇನ್ನು ಶಾರ್ಟ್ ಟರ್ಮ್ಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಇದಕ್ಕೆ ಹಾಕಕ್ಕೆ ಹೋಗ್ಬೇಡಿ, ಬರೀ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇದ್ದರೆ ಮಾತ್ರ ಹಾಕಿ. ಇನ್ನೂ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸದ್ಯಕ್ಕೆ ಲೈಕ್ 8.2% ಇಂಟ್ರೆಸ್ಟ್ ರೇಟ್ ಅಂತ ಇಟ್ಕೊಂಡು ಪ್ರತಿ ವರ್ಷ 250 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಅಟ್ ದ ಎಂಡ್ ನಿಮಗೆ 11,500 ರೂಪಾಯಿ ಸಿಗುತ್ತೆ. ಇನ್ನು 3,000 ಏನಾದ್ರು ಇನ್ವೆಸ್ಟ್ ಮಾಡ್ತಿದ್ರೆ 1,38,00,000 ಸಿಗುತ್ತೆ. ಇನ್ನು 12,000 ಏನಾದ್ರು ಪ್ರತಿ ವರ್ಷ ಇನ್ವೆಸ್ಟ್ ಮಾಡಿದರೆ 5.5 ಲಕ್ಷ. ಇನ್ನು 60,000 ಇನ್ವೆಸ್ಟ್ ಮಾಡಿದರೆ 27 ಲಕ್ಷ. ಏನಾದ್ರು 1.2 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅಂದರೆ ಪ್ರತಿ ತಿಂಗಳು 10,000 ಇನ್ವೆಸ್ಟ್ ಮಾಡಿದರೆ ಲಾಸ್ಟ್ಗೆ 55 ಲಕ್ಷ. ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿದರೆ ಲಾಸ್ಟ್ಗೆ 69 ಲಕ್ಷ. ಸೊ ನೀವು ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ರಿಟರ್ನ್ ಸಿಗುತ್ತೆ. ಸೊ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಸೇಫಾಗಿ ರಿಟರ್ನ್ಸ್ ಸಿಗುತ್ತೆ. ಸೊ ನೀವು ಆ ಟೈಮಲ್ಲಿ ಎಜುಕೇಷನ್ನು, ಮ್ಯಾರೇಜು ಇದೆಲ್ಲ ಖರ್ಚು ಮಾಡಿ ಕೂಡ ಇನ್ನು ಉಳಿದಿದ್ದ ಅಮೌಂಟ್ನ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇದು ಒಂಥರ ಸೇವಿಂಗ್ ಅಂತಲೇ ಹಿಡ್ಕೋಬೋದು. ಇನ್ನು ಕ್ಯಾಲ್ಕುಲೇಟ್ರನ್ನು ಕೂಡ ತೋರಿಸ್ತೀನಿ. ಸೊ ಸುಕನ್ಯಾ ಸಮೃದ್ಧಿದು ಕ್ಯಾಲ್ಕುಲೇಟ್ರು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತೀರಾ ಆ ಅಮೌಂಟ್ನ ಇಲ್ಲಿ ಸೆಟ್ ಮಾಡಿ. ಇಲ್ಲಿ ಇಯರ್ಗೆ ಅಂತ ಇದೆ. ಸೊ ನೀವು ವರ್ಷಕ್ಕೆ ಎಷ್ಟು ಮಾಡಬೇಕು ಅಂತಿದ್ದೀರ, ಲೈಕ್ ನೀವು ಪ್ರತಿ ತಿಂಗಳು 1,000 ರೂಪಾಯಿ ಮಾಡ್ತಿದ್ದೀರಾ ಅಂದರೆ ವರ್ಷಕ್ಕೆ 12,000. ಸೊ 12,000 ಇನ್ವೆಸ್ಟ್ ಮಾಡಿದರೆ ಮೆಚುರಿಟಿ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 5,54,206 ರೂಪಾಯಿ ನಿಮಗೆ ಸಿಗುತ್ತೆ. ಹಾಗೆ ಏನಾದ್ರು ಇನ್ವೆಸ್ಟ್ಮೆಂಟ್ನ ಇನ್ನೂ ಜಾಸ್ತಿ ಮಾಡಿದ್ರಿ, ಲೈಕ್ 5,000 ಪ್ರತಿ ತಿಂಗಳು ಮಾಡಿದ್ರಿ ಅಂದರೆ 60,000 ವರ್ಷಕ್ಕೆ. ಸೊ 60,000 ಮಾಡಿದರೆ ಸೊ ಅಟ್ ದ ಎಂಡ್ ನಿಮಗೆ 27 ಲಕ್ಷ ಸಿಗುತ್ತೆ. ಹಾಗೆ ಇದರ ಮ್ಯಾಕ್ಸಿಮಮ್ ಅಂದರೆ 1.5 ಲಕ್ಷನ ಏನಾದರೂ ನೀವು ಪ್ರತಿ ವರ್ಷ ಇನ್ವೆಸ್ಟ್ ಮಾಡಿದರೆ ಅಟ್ ಲಾಸ್ಟ್ 69,27,578 ರೂಪಾಯಿ ಸಿಗುತ್ತೆ. ಇದು ಲೈಕ್ ಯೂಜ್ ಅಮೌಂಟ್. ನೀವು ಫಾರಿನಲ್ಲಿ ಎಜುಕೇಷನ್ ಮಾಡಿಸ್ಬೋದು, ಗ್ರ್ಯಾಂಡಾಗಿ ಮದುವೆ ಮಾಡ್ಬೋದು, ಎಲ್ಲ ಥರನೂ ಮಾಡ್ಬೋದು. ಹಾಗೆ ಇನ್ಫ್ಲೇಷನ್ ಎಲ್ಲ ಇರುತ್ತೆ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಅದು ಬಿಗ್ ಅಮೌಂಟೇ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಒಂದು ಪೋಲ್ ಹಾಕಿರ್ತೀನಿ, ಅದಕ್ಕೂ ರಿಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಯಾಕೆಂದರೆ ತುಂಬ ಜನಕ್ಕೆ ಈ ಸ್ಕೀಮ್ ಬಗ್ಗೆ ಗೊತ್ತೇ ಇಲ್ಲ. ನಾನು ಆವಾಗವಾಗ ಯಾರ ಜೊತೆ ನಾನು ಮಾತಾಡ್ತಿರ್ತೀನಿ, ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೆ ಹೇಳಿದಾಗ ಅವ್ರು ತಿಳ್ಕೊಂಡು ಮಾಡೋಕ್ಕೆಲ್ಲ ಶುರು ಮಾಡ್ತಾರೆ. ಅದೇ ರೀತಿ ಲೈಕ್ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ತಿಳಿಸ್ಕೊಡಿ, ವಿಡಿಯೋನ ಸೆಂಡ್ ಮಾಡಿ, ಅವರು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಲಿ. ಥ್ಯಾಂಕ್ ಯು.